ಹಾಯ್ ಸ್ನೇಹಿತರೆ, ನಿಮಗೆಲ್ಲ ಪಯಣ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲ ಇತ್ತೀಚಿನ ದಿನಗಳಲ್ಲಿ ಈ ನ್ಯೂಸ್ನ ಕೇಳೇ ಇರ್ತೀರ. ಜುಲೈ 14ಕ್ಕೆ ಸಿಗಂದೂರಲ್ಲಿ ಹೊಸ ಸೇತುವೆ ಓಪನ್ ಆಗುತ್ತಂತೆ. ಇದು ಇಂಡಿಯಾದಲ್ಲೇ 2ನೇ ಅತಿ ದೊಡ್ಡ ಬ್ರಿಡ್ಜ್ ಅಂತೆ, ಕರ್ನಾಟಕದಲ್ಲಿ ಫಸ್ಟ್ ಬ್ರಿಡ್ಜ್ ಅಂತೆ, ಇಂಡಿಯಾ ಸೆಕೆಂಡ್ ಲಾಂಗೆಸ್ಟ್ ಬ್ರಿಡ್ಜ್ ಅಂತೆ ಅಂತ. ಹೌದು, ಇದು ಇಂಡಿಯಾದಲ್ಲಿ ಸೆಕೆಂಡ್ ಲಾಂಗೆಸ್ಟ್ ಬ್ರಿಡ್ಜೆ. ಹೆಂಗೆ ಅಂದರೆ, ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಕೇಬಲ್ ಸ್ಟೇಟ್ ಬ್ರಿಡ್ಜ್. ಅಂದರೆ ಕೇಬಲ್ ಆಧಾರಿತವಾಗಿ ಕಟ್ಟಿರೋ ಇಂಡಿಯಾದ 2ನೇ ಅತಿ ಉದ್ದವಾದ ಸೇತುವೆ. ಸೊ ಹಾಗಾದ್ರೆ ಮೊದಲನೇ ಉದ್ದವಾದ ಕೇಬಲ್ ಆಧಾರಿತ ಸೇತುವೆ ಎಲ್ಲಿದೆ? ಇದ್ರ ಬಗ್ಗೆ ನಿಮಗೆ ಯಾರಿಗಾದ್ರೂ ಗೊತ್ತಾ? ನಿಮಗೆ ಯಾರಿಗೂ ಗೊತ್ತಿರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನೀವು ಹುಡುಕಿರಲ್ಲ, ನಿಮಗೂ ಇದ್ರ ಬಗ್ಗೆ ಯಾರು ಹೇಳಿರಲ್ಲ. ಹಾಗಾದ್ರೆ ಈ ಮೊದಲನೇ ಅತಿ ಉದ್ದವಾದ ಕೇಬಲ್ ಆಧಾರಿತ ಸೇತುವೆ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಪಯಣ ಪ್ರಪಂಚ ಅನ್ನೋ ಹೊಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೀದಿ ಬೀದಿ ಸುತ್ತೋಕೆ ಸಾರಿ ಅಲ್ಲ ದೇಶ ಸುತ್ತೋಕೆ ಏನೇನು ಇನ್ಫಾರ್ಮೇಶನ್ ಬೇಕೋ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಈ ಇಂಡಿಯಾಸ್ ಫಸ್ಟ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಇರೋದು ಎಲ್ಲಪ್ಪ ಅಂದ್ರೆ ಅದು ಗುಜರಾತ್ ಅಲ್ಲಿ. ನೀವೆಲ್ಲ ದ್ವಾರಕಾ ನಗರನ ಕೇಳೇ ಇರ್ತೀರ. ಈ ದ್ವಾರಕಾ ನಗರ ಇರೋ ಕಚ್ ಅನ್ನೋ ಜಿಲ್ಲೆಯಲ್ಲೇ ದ್ವಾರಕಾ ನಗರಕ್ಕೆ ಹತ್ತಿರನೇ ಇರೋ ಓಕಾ ಟೌನ್ ಇಂದ ಬೈಟ್ ದ್ವಾರಕಾ ಅನ್ನೋ ಐಲ್ಯಾಂಡ್ ನ ಈ ಕೇಬಲ್ ಬ್ರಿಡ್ಜ್ ಕನೆಕ್ಟ್ ಮಾಡುತ್ತೆ. ಅಂದಾಗೆ ಈ ಕೇಬಲ್ ಬ್ರಿಡ್ಜ್ ನ ಹೆಸರು ಸುದರ್ಶನ್ ಸೇತು ಅಂತ. ಈ ಬ್ರಿಡ್ಜ್ ಟೋಟಲ್ ಲೆಂತ್ ಬಂದ್ಬಿಟ್ಟು 4.7 ಕಿಲೋಮೀಟರ್. ಇದರಲ್ಲಿ 900 ಮೀಟರ್ ಬ್ರಿಡ್ಜ್ ಕೇಬಲ್ ಸ್ಟೇಟ್ ಸೆಕ್ಷನ್ ಇದೆ, ಉಳಿದಿದ್ದು ಕ್ಯಾಂಟಿಲಿವರ್ ಸ್ಟ್ರಕ್ಚರ್ ಆಗಿರುತ್ತೆ. ಅದೇ ಈಗ ನಮ್ಮ ಸಿಗಂದೂರಲ್ಲಿ ಕಟ್ಟಿರೋ ಬ್ರಿಡ್ಜ್, ಇದು 2.4 ಕಿಲೋಮೀಟರ್ ಉದ್ದ ಇತ್ತು. ಇದರಲ್ಲಿ 740 ಮೀಟರ್ ಕೇಬಲ್ ಸ್ಟೇಟ್ ಸೆಕ್ಷನ್, ಉಳಿದಿದ್ದು ಕ್ಯಾಂಟಿಲಿವರ್ ಸ್ಟ್ರಕ್ಚರ್ ಆಗಿರುತ್ತೆ. ಈ ಸುದರ್ಶನ್ ಸೇತು ಕಟ್ಟಿರೋದು ಸಮುದ್ರದ ನೀರಲ್ಲಿ. ಈ ಸೇತುವೆ ಕಳೆದ ವರ್ಷ 2024 ಫೆಬ್ರವರಿಯಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಇದು ಇಂಡಿಯಾಸ್ ಫಸ್ಟ್ ಲಾಂಗೆಸ್ಟ್ ಕೇಬಲ್ ಸ್ಟೇಟ್ ಬ್ರಿಡ್ಜ್ ನ ಕತೆ. ಈಗ ನಮ್ಮ ಸಿಗಂದೂರು ಸೇತುವೆ ಕತೆಗೆ ಬರೋಣ. ಈ ಸೇತುವೆ ಕಟ್ಟಿರೋದ್ರಿಂದ ನಮ್ಮ ಟೈಮು, ನಮ್ಮ ಹಣ ಎಲ್ಲ ಉಳಿಯುತ್ತೆ. ಇದರಿಂದ ಸುತ್ತಮುತ್ತ ಇರೋ ಜನಗಳಿಗೆ ಕನೆಕ್ಟಿವಿಟಿನೂ ಇಂಪ್ರೂವ್ ಆಗುತ್ತೆ. ಆದರೆ ನಾವು ಆ ತಾಯಿ ಸಿಗಂದೂರು ಚೌಡೇಶ್ವರಿನ ನೋಡೋಕೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಹೋಗ್ತಾ ಇದ್ವೋ, ಅಷ್ಟೇ ಎಕ್ಸೈಟ್ಮೆಂಟ್ ಆಗಿ ಲಾಂಚಲ್ಲಿ ಹೋಗೋ ಕೂಡ ಇಷ್ಟಪಡ್ತಾ ಇದ್ವಿ. ನಮ್ಮ ಗಾಡಿಗಳನ್ನ, ನಮ್ಮ ಬಾಡಿಗಳನ್ನ ಎಲ್ಲದನ್ನು ಲಾಂಚಲ್ಲಿ ಹಾಕೊಂಡು ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಆದರೆ ಸೇತುವೆ ಓಪನ್ ಆದಮೇಲೆ ಈ ಲಾಂಚ್ಗಳು ಅಲ್ಲೇ ಇರ್ತಾವೋ ಅಥವಾ ಇದನ್ನ ಸ್ಟಾಪ್ ಮಾಡ್ತಾರೋ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ನಮ್ಮ ರಿಕ್ವೆಸ್ಟ್ ಏನಂದ್ರೆ ಲಾಂಚ್ಗಳಲ್ಲೇ ಇರಲಿ, ಲಾಂಚ್ಗಳು ಆಪರೇಷನ್ ಅಲ್ಲಿರಲಿ, ಸೇತುವೆನೂ ಆಪರೇಷನ್ ಅಲ್ಲಿರಲಿ. ಜನರು ಯಾವ್ದು ಬೇಕೋ ಅದ್ರಲ್ಲಿ ಹೋಗ್ತಾರೆ. ಲಾಂಚ್ ಇರೋದ್ರಿಂದನೇ ಸಿಗಂದೂರ್ಗೆ ಒಂದು ಕಳೆ. ಅದನ್ನ ಸ್ಥಗಿತಗೊಳಿಸ್ಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.